ಬಹುದಿನಗಳ ಬೇಡಿಕೆಯಾಗಿದ್ದ ಕ್ಯಾತನಹಳ್ಳಿ ಉಪ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೆ ಏರಿಸಲಾಗಿದ್ದು, ದಿನಾಂಕ 7/12/2025 ಭಾನುವಾರದಂದು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಮಂಡ್ಯ ಎಸ್ಪಿ ಶ್ರೀ ಮಲ್ಲಿಕಾರ್ಜುನ್ ಬಾಲದಂಡಿ IPS ರವರು ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಜೊತೆಗೂಡಿ ಶ್ರೀ ಚಾಮುಂಡೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸುವ ಮೂಲಕ ಪುಷ್ಪಾರ್ಚನೆಯನ್ನು ಮಾಡಿ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಗೆ ಚಾಲನೆ ನೀಡಿದರು. ಕ್ಷೇತ್ರದ ಪ್ರಮುಖ ಪಂಚಾಯಿತಿಗಳಾದ ಕ್ಯಾತನಹಳ್ಳಿ, ಅರವು, ಅರಳಕುಪ್ಪೆ, ಡಿಂಕ, ಬನ್ನಂಗಾಡಿ, ಒನಗಾನಹಳ್ಳಿ, ಆರತಿ ಉಕ್ಕಡ, ಕಡತನಾಳು ಒಳಗೊಂಡಂತೆ ಶ್ರೀರಂಗಪಟ್ಟಣ ಗ್ರಾಮಾಂತರದ 15, KR ಸಾಗರದ 13 ಹಾಗೂ ಪಾಂಡವಪುರದ 6 ಗ್ರಾಮಗಳು ಸೇರಿದಂತೆ ಒಟ್ಟು 34 ಗ್ರಾಮಗಳು ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಒಳಪಡುತ್ತವೆ. ನಾಗರಿಕರು ವೈಯಕ್ತಿಕ ವ್ಯಾಜ್ಯ, ಸಮುದಾಯದ ಸುರಕ್ಷತೆ ಹಾಗೂ ಯಾವುದೇ ಇತರ ಸೇವೆಗಳಿಗೆ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. ನಂತರ ಕ್ಯಾತನಹಳ್ಳಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಮೆಂಟ್ ಸ್ಥಳಕ್ಕೆ ಭೇಟಿ ನೀಡಿ ಕ್ರಿಕೆಟ್ ತಂಡದವರನ್ನು ಪರಿಚಯ ಮಾಡಿಕೊಂಡು ಕ್ರಿಕೆಟ್ ಆಡುವ ಮುಖಾಂತರ ಕ್ರಿಕೆಟ್ ಅಭಿಮಾನಿಗಳ ಗಮನ ಸೆಳೆದ ಮಂಡ್ಯ ಎಸ್ಪಿ ಶ್ರೀ ಮಲ್ಲಿಕಾರ್ಜುನ ಬಾಲದಂಡಿ IPS ರವರು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು, ಗ್ರಾಮಸ್ಥರು, ಮುಖಂಡರು, ಯುವಕರು, ಅಕ್ಕಪಕ್ಕದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿಷ್ಣುದೇವೋ ಭಗವಂತರಾಮರಿಷಾಯ ಮಹೋದಯ ಗಣಪತಿ ಕುಂಭರೂಪಾಕ್ಷಾಯ ನಮೋ ನಮಸ್ತುತೆ. ಪೆಂಡಿಂಗ್ ಇರೋ ಕೇಸಸ್ ಎಲ್ಲ ಇಲ್ಲೇ ಟ್ರಾನ್ಸ್ಫರ್ ಆಯ್ತವ ಸರ್? ಪೆಂಡಿಂಗ್ ಇಲ್ಲ, ಅಲ್ಲಿ ಎಲ್ಲಿದಾವ ತನಿಖೆ ಮಾಡ್ತಾ ಇರ್ತಾರೆ. ಬೇಬಿ ಬೆಟ್ಟದ ಕಡಿಮೆ ಕೊಪ್ಪಲು, ಶಾರದಹಳ್ಳಿ, ಹುಲಿಕೆರೆ ಕೊಪ್ಪಲು, ಡಿಂಕ ಶೆಟ್ಟಹಳ್ಳಿ, ಹೊಸ ಸಾಹೇಬನಹಳ್ಳಿ, ಹಳೆ ಸಾಹೇಬನಹಳ್ಳಿ, ಮಲ್ಲಿಗೆರೆ, ಸುಂಡಹಳ್ಳಿ, ಅಲ್ಪಹಳ್ಳಿ, ಕಾವೇರಿಪುರ, ಆಗನಹಳ್ಳಿ, ಹೊಸ ಈರನಹಳ್ಳಿ, ಬನ್ನಂಗಾಡಿ, ಬಿಲ್ಡಹಳ್ಳಿ, ಲಟ್ಟೆ ಏನಿದ್ರೆ ಈ ಮೇನ್ ರೋಡ್ ಇದೆಯಲ್ಲ, ಕಟ್ಟೇರಿಯಿಂದ ಮೇನ್ ರೋಡ್ ಹೋಯ್ತಲ್ಲ, ಲೆಫ್ಟ್ ಸೈಡ್ ಆ ಕಡೆಗೆ KRS ಈ ಕಡೆದೆಲ್ಲ ಅವ್ರಿಗೆ ಎಜುಕೇಶನ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಒಂದು ಹೆಚ್ಚು ಕಡಿಮೆ 2-3 ಸಾವಿರ ಜನ ಪ್ಲೇಯರ್ಸ್ ಇದು ಮಾಡೋದು. ಯೋಜನೆ ಇದೆ, ಈಗ ನಾವು ಇದು ಮಾಡಿರ್ತೀವಿ, ವಿದ್ಯುಕ್ತವಾಗಿ ಓಪನ್ ಮಾಡ್ತೀವಿ. ಈಗ ಅಫಿಷಿಯಲ್ ಆಗಿ FIR ಇರ್ಬೋದು ಅಥವಾ ಬೇಸಿಕ್ ಪೊಲೀಸಿಂಗ್ ಕೆಲಸಗಳು ಏನಿದೆ ಅದು ಇವತ್ತಿನ ಶ್ರೀರಂಗಪಟ್ಟಣ ಗ್ರಾಮೀಣ ಪೊಲೀಸ್ ಠಾಣೆಗೆ ಈ ಭಾಗದ ಸಾರ್ವಜನಿಕರು ಹೋಗೋ ಅಗತ್ಯ ಇಲ್ಲ. ಹೌದು. ಏನು ಪಾಂಡವಪುರ ತಾಲೂಕಿನ ಹಲವಾರು ಗ್ರಾಮಗಳು ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ
ಮತ್ತು KRS ಠಾಣೆಯಲ್ಲಿ ಅದರ ಒಂದು ವ್ಯಾಪ್ತಿ ಇತ್ತು. ಹೀಗಾಗಿ ಅವರು FIRಗಳನ್ನು ದಾಖಲಿಸಬೇಕಂದ್ರೆ KRSಗೂ ಮತ್ತು ಪಕ್ಕದ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಗೆ ಹೋಗಬೇಕಾಗಿತ್ತು. ಸೊ ಈಗ ಹೊಸ ಠಾಣೆಯನ್ನು ಕ್ಯಾತ್ನಳ್ಳಿಯಲ್ಲಿ ಮಾಡಿದ್ರಿಂದ ಈ ಭಾಗದ ಒಟ್ಟು 17 ಗ್ರಾಮಗಳನ್ನು ಶ್ರೀರಂಗಪಟ್ಟಣ ಗ್ರಾಮಾಂತರದಿಂದ ನಾವು ಕ್ಯಾತ್ನಳ್ಳಿ ಠಾಣೆಗೆ ಮಾಡಿದ್ದೇವೆ. ಅದರ ಜೊತೆಗೆ 6 ಗ್ರಾಮಗಳು ಪಾಂಡವಪುರ ಠಾಣೆ ಮತ್ತು 13 ಗ್ರಾಮಗಳು KRS ಠಾಣೆಯನ್ನು ಒಟ್ಟಾರೆ 34 ಗ್ರಾಮಗಳನ್ನು ಈ ಒಂದು ಠಾಣೆಗೆ ನಾವು ವ್ಯಾಪ್ತಿಗೆ ಕೊಟ್ಟು ಹೊಸ ಠಾಣೆಯನ್ನು ಇವತ್ತಿಂದ ಅಧಿಕೃತವಾಗಿ ಪ್ರಾರಂಭ. ಥ್ಯಾಂಕ್ ಯು ಸರ್. ಎಷ್ಟಾದ ಸಿಬ್ಬಂದಿಗಳು? ಈಗಾಗಲೇ ನಾವು ಈ ಒಂದು ಠಾಣೆಗೆ ಒಂದು PSI, 3 ಜನ ASI, 5 ಜನ ಹೆಡ್ ಕಾನ್ಸ್ಟೇಬಲ್, 8 ಜನ ಕಾನ್ಸ್ಟೇಬಲ್ಗಳು ಸೇರಿದಂತೆ ಠಾಣೆಗೆ ಈಗಾಗಲೇ ಸಿಬ್ಬಂದಿಯನ್ನು ಮಂಜೂರು ಮಾಡಲಾಗಿದೆ. ಇದರ ಜೊತೆಗೆ ಹಿಂದೆ ಏನು ಹೊರಟಾಣೆ ಇತ್ತು ಆ ಒಂದು ಸಂದರ್ಭದಲ್ಲಿ 1 ಹೆಡ್ ಕಾನ್ಸ್ಟೇಬಲ್, 4 ಕಾನ್ಸ್ಟೇಬಲ್ಗಳಿದ್ದರು. ಅದನ್ನು ಸಹಿತ ಇದರ ಜೊತೆ ಮರ್ಜ್ ಮಾಡಿ ಒಟ್ಟಾರೆಯಾಗಿ ಒಂದು PSI, 3 ಜನ ASI, 6 ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು 12 ಜನ ಕಾನ್ಸ್ಟೇಬಲ್ ಸೇರಿದಂತೆ ಒಟ್ಟು ಮೋರ್ ದನ್ 20ಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಯವರನ್ನು ನಾವು ಈಗ ಒಂದು ಠಾಣೆಗೆ ಒಳಪಡಿಸಿದ್ದೀವಿ. ಹಿಂದಿನ ಸಹಿತ ಪ್ರಪೋಸಲ್ ಕೇಳಿದ್ರು, ಅದು ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಈ ಒಂದು ಠಾಣೆ ಏನು ಈಗ ಪ್ರಾರಂಭ ಆಗಿದೆ, ಈ ಒಂದು ಭಾಗದ ಜನರಿಗೆ ಇದರಿಂದ ಉಪಯೋಗ ಆಗ್ತದೆ. ಎಸ್ಪೆಷಲಿ ಇದು ಒಂದು ಪೂರ್ತಿ ಗ್ರಾಮಾಂತರ ಭಾಗಕ್ಕೆ ಸೇರಿದ್ದು ಮತ್ತು ಒಂದು ಹಳ್ಳಿ, ಕೊನೆಯ ಹಳ್ಳಿಗಳು ಇಲ್ಲೆಲ್ಲ ಭಾಳಷ್ಟು ಬರ್ತವೆ. ನದಿ ದಂಡೆಗಿರುವ ಹಳ್ಳಿಗಳು, ಸಾಕಷ್ಟು ಹಳ್ಳಿಗಳು ಈ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಈ ಸುತ್ತಮುತ್ತಲ ಜನರಿಗೆ ಇದರಿಂದ ಉಪಯೋಗ ಆಗ್ತದೆ. ಥ್ಯಾಂಕ್ ಯು. ಇವಾಗ ಇಲ್ಲಿ ಕ್ಯಾತ್ನಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಇಷ್ಟೇ ಇದೇನು ಮುಂದಿನ ದಿನಗಳಲ್ಲಿ ಮಿನಿಸ್ಟ್ರು ಅವರೆಲ್ಲ ಕರೆಸಿ ದೊಡ್ಡದಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ. ಇವತ್ತು ಹೊಸ ಕಟ್ಟಡ ಕಟ್ಟಡ ಅದಕ್ಕಿಂತ ಈ ಪೊಲೀಸ್ ಸ್ಟೇಷನ್ಗೆ ಉದ್ಘಾಟನೆ ಮಾಡಬೇಕಂತ ಇದ್ವಿ. ಯಾಕಂದರೆ ಆಗಲೇ ಸರ್ಕಾರದಿಂದ ಆದೇಶ ಹೊರಡಿಸಿರೋದ್ರಿಂದ ಸುಮಾರು ದಿನ ಕಾರ್ಯಕ್ರಮ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಯ್ತಾಯಿತ್ತು. ಅದಕ್ಕೋಸ್ಕರ ಸುಮ್ಮನೆ ಸಣ್ಣದಾಗಿ ಶುರು ಮಾಡಿದ್ದೆ ಅಷ್ಟೇ. ಬಂದಿರೋಂಥದ್ದು ತುಂಬ ಒಳ್ಳೆಯದು. ಈ ಭಾಗದ ಜನರಿಗೆ ಬೇರೆ ಶ್ರೀರಂಗಪಟ್ಟಣಕ್ಕೆ ಅಥವಾ KRSಗೆ ಹೋಗೋದು ತಪ್ಪಿತು. ಇಲ್ಲೇ ಸ್ಥಳೀಯವಾಗಿ ಅವರ ಅಹವಾಲುಗಳನ್ನು ಇಲ್ಲಿದ್ದ ಒಂದು ರಿಜಿಸ್ಟರ್ ಮಾಡ್ಬೋದು. ಅದರಿಂದ ಇದು ಸಪ್ರೇಟಾಗಿ ಒಂದು ಬಸ್ಸನ್ನು ಹಾಕ್ಸಿದೆ. ಡಿಂಕಾಯಿಂದ ಈ ಭಾಗಕ್ಕೆ ಬರೋ ತನಕ ಬಸ್ ಹಾಕ್ಸಿದ್ವಿ. ಇದರಿಂದ ಇಲ್ಲಿ ಆದಷ್ಟು ನಮ್ಮ ಆಸೆ ಇರೋದು ಪೊಲೀಸ್ ಸ್ಟೇಷನ್ಗೆ ಬರದೇ ಇರಲಿ ಅಂತ. ಆದರೆ ಇದಕ್ಕಿಂತ ಮೀರಿ ಬರಬೇಕಾದ್ರೆ ಇಲ್ಲಿ ಆದಷ್ಟು ಇಲ್ಲಿ ಹತ್ತಿರ ಜನರಿಗೆ ಸೊಲ್ಯೂಷನ್ ಸಿಗಲಿ. ಮತ್ತು ಇದೊಂದು ದೊಡ್ಡ ಗ್ರಾಮ ಬೇರೆ ಕ್ಯಾತ್ನಹಳ್ಳಿ. ಇಲ್ಲಿ ಈಗ ನಿಮಗೆ ಗೊತ್ತಿರೋಂಗೆ ಮಂಡ್ಯ ಜಿಲ್ಲೆಯಲ್ಲಿ 2ನೇ ದೊಡ್ಡ ಗ್ರಾಮ ಅಂದರೆ ಕ್ಯಾತ್ನಹಳ್ಳಿ ಇರುತ್ತೆ. ಅರಕೆರೆ ಬಿಟ್ಟರೆ ಕ್ಯಾತ್ನಹಳ್ಳಿ. ಸೊ ಅದಕ್ಕೆ ಇಲ್ಲಿದ್ದರೆ ಒಳ್ಳೆಯದು ಅನ್ನೋದು ತಲೆ ಇಟ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಮತ್ತು ನಮ್ಮ SP ಅವರ ಜೊತೆ ಕೆಲಸ ಮಾಡಿ ಇದು ಮಾಡಿಸಿ. ಥ್ಯಾಂಕ್ ಯು ಸರ್. ಅದೇ ಮೊನ್ನೆ ಇದ್ರದಲ್ಲ ಸರ್, BB ನಗರಲ್ಲಮ್ಮ ಇಲ್ಲಿ ಬಸ್ ಹತ್ತವ್ರೆ ಇವರು ಬ್ಯಾಗಲ್ಲಿ ಚೈನ್ ಇಟ್ಕೊಂಡು ಅಲ್ಲಿ ಇಳಿದಾಗ ಕೂಡ ಚೈನ್ ಎಲ್ಲ ಲೇಡೀಸ್ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ಬಸ್ ಹೋಗುವಾಗ ಸರ್ ಇದು ನಮ್ಮಲ್ಲಿ ಕಂಪಲ್ಸರಿ ಪ್ರತಿದಿನ ಬಂದಾಗ್ತಾರೆ. ನಮ್ಮಲ್ಲಿ ಇಲ್ಲ ಏನಾಗೋದು ಚನ್ನಾಪುರ ಗೊತ್ತಲ್ಲ ಸರ್, ಚನ್ನಾಪುರ ಹೇಳಿದ್ರೆ ಅಲ್ಲೇನಾಗುತ್ತೆ ಮಧ್ಯ ಬಸ್ ಸ್ಟ್ಯಾಂಡ್ ಇರ್ತಲ್ಲ, ಈಗ ಮಧ್ಯ ಅಲ್ಲಿ ಆಗಿಬಿಟ್ಟು ಕಂಪಲ್ಸರಿ ಸರ್ ನಮ್ಮಲ್ಲಿ ನಮ್ಮಲ್ಲಿ ಈಗಾಗಲೇ ಆಗಿ ಸುಮಾರು ಒಂದು 4 ತಿಂಗಳು ಅಲ್ಲಿ ರೀಚ್ ಆಗಿದೆ. ಮಾಡಿಸ್ಕೊಡ್ತೀವಿ ಮೇಡಮ್. ಆಯ್ತು, ಥ್ಯಾಂಕ್ಸ್. ಸರ್ ಒಬ್ರು ಆ ಕಡೆ ಬೋರ್ಡ್ ಕಾಣ್ಬೇಕು ಈ ಕಡೆ ಕ್ಯಾತ್ನಹಳ್ಳಿ ಅಂತ. ಹಾಂ ಸರ್, ಓಕೆ ಸರ್, ಬರ್ತೀವಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ನಾವಿನ್ನೂ ಚಿಕ್ಕವರು ಅನ್ಸುತ್ತೆ. ಅಲ್ಲಿ ಒಂದಿನ ಇದೇ ರೀತಿ ಕುಸ್ತಿಗೆ ಇನ್ವೈಟ್ ಮಾಡಿದಾಗ ನಮ್ಮ ಪುಟ್ಟಣ್ಣ ಹೆಸರನ್ನ SP ಮಲ್ಲಿಕಾರ್ಜುನ್ ಬಾಲದಂಡಿ ನಮ್ಮೆಲ್ಲರ ಪ್ರೀತಿಯ ಯುವಕರ ನೆಚ್ಚಿನ ಆರಾಧ್ಯ ದೈವವನ್ನು ಗುರುತಿಸಲ್ಪಟ್ಟಿರುವಂತ ಜನಪ್ರಿಯ ಶಾಸಕರಾದಂತ ದರ್ಶನ್ ಪುಟ್ಟಣ್ಣ. ಎಷ್ಟೋ ಕ್ರೀಡಾಪಟುಗಳು ಉಜ್ವಲವಾಗಿರುವ ಗ್ರಾಮಾಂತರ ನಮ್ಮ ಎಷ್ಟೋ ಅನೇಕ
ಕಾಣ್ತೇವೆ ನಮ್ಮ ಖ್ಯಾತನದಲ್ಲಿ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಮಂಡ್ಯ ಜಿಲ್ಲಾ ಒಟ್ಟುಗೂಡಿ ಶ್ರೀರಂಗಪಟ್ಟಣ ಪೊಲೀಸ್ ಅಧಿಕಾರಿಯಾದಂತ ಹಾಗೆ ಈ ಒಂದು ಭಾಗದ ಜನಪ್ರಿಯ ಈಗ ಎರಡು ತಂಡಕ್ಕೂ ಪರಿಚಯಿಸುವುದರ ಮುಖಾಂತರ ಎರಡು ತಂಡಕ್ಕೂ ಶುಭ ಹಾರೈಸಲು ಆಂಕರ್ನ ಮಧ್ಯಭಾಗದಲ್ಲಿ ಕಾರಣ ತಡೆಗಬಹುದು. ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಜೊತೆಗೂಡಿ ಬಿಜಿ ಕುಮಾರ್ ಅವರ ಜೊತೆಗೂಡಿ ನಮ್ಮೆಲ್ಲರ ಶಾಸಕರಾದಂತ ದರ್ಶನ್ ಪುಟ್ಟಣ್ಣಯ್ಯರ ಸಹ ಇನ್ನೊಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ತುಂಬದಲ್ಲಿ ಧನ್ಯವಾದಗಳನ್ನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಬಳಿಕ ಪಂದ್ಯಾಟ ಪ್ರಾರಂಭಿಸೋಣ. ಅಂಬಿ